ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮಗೆ ಈ ಒಂದು ಹೊರದಲ್ಲಿ ಎಲ್ಲ ನಮ್ಮ ಒಂದು ಕನ್ನಡ ಟಿಕೆಟ್ಸ್ ಫ್ಯಾನ್ಬರ್ಸ್ ಪ್ರತಿಯೊಬ್ಬರು ಕೂಡ ನಾನು ಏನು ಕೆಲಸ ಮಾಡ್ತೇನೆ ಅಂತ ನಾನು ನಿಮಗೆ ಈ ಒಂದು ಸಂಪೂರ್ಣ ತೋರಿಸ್ತೀನಿ. ಪ್ರತಿಯೊಬ್ಬರು ಕೂಡ ಮೊದಲನೇ ಬಂದ್ಬಿಟ್ಟು ಎಲ್ಲರಿಗೂ ಸಾರಿ, ಯಾಕಪ್ಪ ಅಂದರೆ ಇತ್ತೀಚೆಗೆ ನೀವು ನೋಡ್ಬೋದು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಪ್ರತಿದಿನ ಮಿನಿಮಮ್ ಬಂದ್ಬಿಟ್ಟು 2ರಿಂದ 3 ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೆ. ಅದ್ರ ಬಟ್ ಈಗ ಸಡನ್ನಾಗಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಯಾವೊಂದು ಕಾರಣಕ್ಕೋಸ್ಕರ ತುಂಬ ಜನ ಕೇಳ್ತಾ ಇದ್ದಾರೆ, ಬರ್ದಾರೆ ಯಾಕೆ ಡೈಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ಯಾಕೆ ಏನು ಪ್ರಾಬ್ಲಮ್ ಇದೆ ಅದ್ರ ಬಗ್ಗೆ ಹೇಳಿ, ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ತುಂಬ ಜನ ಹೇಳಿದ್ರೆ. ಆದರೆ ಬಟ್ ನಾನು ನಿಮಗೆ ಎಲ್ಲರಿಗೂ ಹೇಳ್ಬೇಕು, ಏನಪ್ಪ ಪ್ರಾಬ್ಲಮ್ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ, ಕೆಲಸದ ಮೇಲೆ ಇದೆ, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಸಿಗಲಿಲ್ಲ ವೀಡಿಯೋ ಮಾಡೋದಕ್ಕೆ. ಆದರೆ ಬಟ್ ನಾನು ನಿಮಗೆ ಏನಪ್ಪ ಕೆಲಸ ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ಬಂದ್ಬಿಟ್ಟು ಈ ರೀತಿ ಒಂದು ವೀಡಿಯೋ ಯೂಟ್ಯೂಬ್ ಅಂದರೆ ಈ ರೀತಿ ವೀಡಿಯೋ ಅಪ್ಲೋಡ್ ಮಾಡಬಾರ್ದು. ಆದರೆ ಬಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ನಿಮಗೂ ಕೂಡ ಗೊತ್ತಾಗಲಿ ಒಬ್ಬ ಯೂಟ್ಯೂಬರ್ಸ್ ಲೈಫ್ ಯಾವ ರೀತಿ ಇರುತ್ತೆ, ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ಲೈಫ್ ಯಾವ ರೀತಿ ಇರುತ್ತೆ, ಒಬ್ಬ ಬಡ ಹುಡುಗನ ಅಂದರೆ ಬಡ ಮಗನ ಹುಡುಗ ಅಂದರೆ ಬಡ ಕುಟುಂಬದ ಮಗ ಅಂದರೆ ಹುಡುಗಂದು ಯಾವ ರೀತಿ ಲೈಫ್ ಇರುತ್ತೆ ನಾನು ಎಲ್ಲರಿಗೆ ಹೇಳ್ತೀನಿ. ಮೊದಲನೇ ಬಂದ್ಬಿಟ್ಟು ಎಲ್ಲರಿಗೆ ನಾನು ನಿಮಗೆ ಏನೆಲ್ಲ ಕೆಲಸ ಮಾಡ್ತೇನೆ, ಯಾಕೆ ಏನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಹೇಳ್ತೀನಿ, ಪ್ರತಿಯೊಬ್ಬರ ಕಡೆ ವೀಡಿಯೋ ಮಿಸ್ ಮಾಡ್ಕೊಬೇಡಿ. ಯಾಕಪ್ಪ ಅನ್ಬೇಕ್ರೆ ನಿಮ್ಗೆ ಅನಿಸ್ತಿರ್ಬೋದು ಏನು ಕೆಲಸ ಮಾಡ್ಬೋದು, ನಮಗೆ ಆ ರೀತಿ ಏನಿಲ್ಲ, ಜಾಬಿಗೆ ಏನಿಲ್ಲ. ನಾನು ಏನು ಕೆಲಸ ಮಾಡ್ತೀನಿ ಎಲ್ಲ ನಾನು ನಿಮಗೆ ಲೈವಲ್ಲಿ ವೀಡಿಯೋ ಮೂಲಕನೇ ತೋರಿಸ್ತೀನಿ. ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ನೀವು ನೋಡಿದರೆ ಎಲ್ಲರಿಗೂ ಒಂದು ಸ್ವಲ್ಪ ಬೇಜಾರಾಗಿರ್ಬೋದು, ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿರ್ಬೋದು. ಅದ್ರ ಬಟ್ ಪ್ರತಿಯೊಬ್ಬರು ಕೂಡ ಈ ಕನ್ನಡ ಟಿಕೆಟ್ಸ್ ಅನ್ನೋರು ಅಂದರೆ ನಾನು ಈ ಕನ್ನಡ ಟಿಕೆಟ್ಸ್ ಒಬ್ಬ ಹುಡುಗ ಏನು ಕೆಲಸ ಮಾಡ್ತೀನಿ ನಾನು ಎಲ್ಲ ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಪ್ರತಿಯೊಬ್ಬರು ಕೂಡ ಈ ಒಂದು ಮಿಸ್ ಮಾಡೋಕ್ಕೆ ಹೋಗಬೇಡಿ ಅಂತ ಇವತ್ತು ನಾವು ಸ್ಟಾರ್ಟ್ ಬನ್ನಿ. ಮೊದಲೇ ಬಂದ್ಬಿಟ್ಟು ಕೆಲಸಕ್ಕೆ ಹೋಗ್ಬೇಕು. ಕೆಲಸ ಬಂದ್ಬಿಟ್ಟು ಈಗ ಟೈಮ್ ಬಂದ್ಬಿಟ್ಟು 6 ಗಂಟೆ ಆಗಿದೆ. ಮಾರ್ನಿಂಗ್ ಬಂದ್ಬಿಟ್ಟು ನಿಮಗೆಲ್ಲರೂ ಕೂಡ ಗೊತ್ತೇ ಇದೆ, ಇಲ್ಲೆಲ್ಲ ನೀವು ಸನ್ಲೈಟ್ ನೋಡ್ಕೋಬೋದು, ಕಾಣ್ತಾ ಇದೆ ನಿಮಗೆಲ್ಲರೂ ಗೊತ್ತಿದೆ. 6 ಗಂಟೆ ಇದೆ. ನಾನು ಏನು ಕೆಲಸ ಮಾಡ್ತೀನಿ, ಕೂಲಿ ಕೆಲಸ ಮಾಡ್ತೀನಿ. ಕೂಲಿ ಕೆಲಸ ಯಾವೊಂದು ಕೂಲಿ ಕೆಲಸ ಅಂದರೆ ಹಲವಾರು ಕೂಲಿ ಕೆಲಸ ಮಾಡ್ತೀನಿ. ಅದು ಏನೇನು ಕೆಲಸ ಮಾಡ್ತೀನಿ ನಾನು ನಿಮಗೆ ತೋರಿಸ್ತೀನಿ. ಈಗ ಮೊದಲನೇ ಬಂದ್ಬಿಟ್ಟು ಹೋಗಬೇಕು ಕೆಲಸಕ್ಕೆ. ನಾನು ನಿಮಗೆ ಹೋಗಿ ಅಲ್ಲಿ ಸಿಗ್ತೀನಿ. ಈಗ ಬನ್ನಿ ಕೆಲಸಕ್ಕೆ ಹೋಗೋಣ. ಮಾರ್ನಿಂಗ್ 6 ಗಂಟೆ ನೆನಪಲ್ಲಿ ಯಾವ ಬರ್ತಿದೆ, ಎಲ್ಲ ಮಲಗಿದ್ದಾರೆ. ಮಮ್ಮಿ ಇದು ಎಲ್ಲ ಹೋಗ್ತಾ ಇದ್ದಾರೆ. ನಾವು ಹೋಗ್ಬೇಕು ನೋಡಿ ಕೆಲಸಕ್ಕೆ. ನಮ್ಮ ಮಾಮವರು ಕುರಿತು ಜುತ್ತಿದ್ದಾರೆ. ಈಗ ಫೈನಲ್ ಆಗಿ ಬಂದಾಯಿತು ಕೆಲಸಕ್ಕೆ. ನೋಡ್ಬೋದು ಏನು ಕೆಲಸ ಬಂದರೆ ಹೋಗ್ತಾರೆ. ಯಾರಾದರೂ ರೈತರಿಗೆ ಇದ್ರೆ ಅಂದರೆ ಕೂಲಿ ಕೆಲಸ ಮಾಡೋರು ಇದ್ರೆ ಗೊತ್ತಾಗಿರುತ್ತೆ ಏನಪ್ಪ. ಫ್ಯಾಕ್ಟ್ರಿ ಅಂದರೆ ಕಬ್ಬು ಕಡಿದು ನೋಡಿ, ನಿಮ್ಗೆ ಕಾಣ್ತಾ ಇದೆಯಲ್ಲ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಎಷ್ಟು 3 ಜನ ಹೊರೋದು, ಇಬ್ಬರು ಮೇಲ್ಗಡೆ ನೋಡ್ಕೊಳ್ಬೋದು. ನಾನು ನಿಮ್ಗೆ ತೋರಿಸ್ತೀನಿ ಏನೇನು ಕೆಲಸ. ಈಗ ಬಂದಿದ್ದೀನಿ, ಈಗ ಜಸ್ಟ್ ನೋಡ್ಕೊಳ್ಳೋ ತುಂಬ ಖುಷಿ ಆಗುತ್ತೆ. ಯಾಕಂದ್ರಪ್ಪ ಅಂದರೆ ಹೇಳ್ಬೇಕ್ರೆ ಈ ಕಡೆ ಕೂಲಿ ಕೆಲಸ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ವಾತಾವರಣ ನೋಡ್ಬೇಕು ಯಾವ ರೀತಿ ಸಿಗುತ್ತೆ ರೈತರಿಗೆ. ಕೂಲಿ ಕೆಲಸ ಸಿಟಿಯಲ್ಲಿ ಇದ್ದವ್ರಿಗೆ ಈ ರೀತಿ ವಾತಾವರಣ ಸಿಗೋಲ್ಲ ಅಲ್ಲ, ನೋಡ್ಕೊಳ್ಳಿ. ಈಗ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಏನು ಎಲ್ಲ ನಾನು ನಿಮಗೆ ಈ ಒಂದು ಪ್ರತಿಯೊಂದು ಕೂಡ ತೋರಿಸ್ತೀನಿ. ಈ ಲೈಫ್ ಒಬ್ಬ ಬಡವನ ಕುಟುಂಬದ ಹುಡುಗನ ಲೈಫ್ ಯಾವ ರೀತಿ ಇದೆ, ಜೀವನ ಯಾವ ರೀತಿ ನಡೀತಿ ಏನು ಎಲ್ಲ. ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ನಿಮಗೆ ಹೇಳ್ಬೇಕ್ರೆ ಇದರದೊಂದು ಪೇಮೆಂಟ್ ಕೂಡ ಎಷ್ಟಾಗುತ್ತೆ ಅಂದರೆ ಇದರೊಂದು ಪಗಾರ ಕೂಡ ಅದನ್ನು ಕೂಡ ಹೇಳ್ತೀನಿ. ಈಗ ನಾನು ನಿಮಗೆ ಮುಂದೆ ಬಂದ್ಬಿಟ್ಟು ಏನು ಕೆಲಸ ಮಾಡ್ತೀನಿ ತೋರಿಸ್ತೀನಿ ಬನ್ನಿ. ಜೀವನ ಅಂದರೆ ಇದೆ ನೋಡಿ. ನಾವು ಮಾತಾಡಿ ಇನ್ನೊಸ್ತಾರಡ ಮಾತಾಡಿದ್ರೆ ಇನ್ನೊಸ್ತೇ ನಾವು ಕ್ಯಾಪ್ ಪ್ಯಾಟರ್ನೆ ಮಿಡಲ್ ಕ್ಲಾಸ್ ಲೈಫ್ ಅಂದರೆ ಇದೆ ನೋಡಿ. ಪ್ರತಿದಿನ ಮಾಡೋ ಕೆಲಸ. ನೀವು ನೋಡ್ತಾ ಇದ್ರಲ್ಲ ಗೈಸ್, ಹಿಂದೆ ನೋಡ್ಕೊಳ್ಬೋದು. ಈಗ ಕಬ್ಬ ತುಂಬಿದ್ದೀವಿ, ಒಂದು ಸ್ವಲ್ಪ ಇನ್ನೂ ತುಂಬಬೇಕು. ಇಲ್ಲೊಂದು ಡಬ್ಬಿ, ಅಲ್ಲೊಂದು ಊರಲ್ಲಿ ಊರಲ್ಲಿ ಒಂದು ಡಬ್ಬಿ ತುಂಬ್ತಾ ಇದ್ದಾರೆ. ಈಗ ನಾವೊಂದು ಡಬ್ಬಿ ತುಂಬ್ತಾ ಇದ್ದೀವಿ. ಎಷ್ಟು ಜನ 3 ಜನ ಹೊರ್ತಾ ಇದ್ದೀವಿ. ನಿಮಗೆಲ್ಲರೂ ಕೂಡ ಗೊತ್ತಿರುತ್ತೆ, ರೈತರಿಗೆ ಇದ್ದವ್ರಿಗೆ ಎಲ್ಲರೂ ನಿಮಗೆ. ಆ್ಯಕ್ಚುಲಿ ಒಂದು ಲೈಫ್ ಯಾವ ರೀತಿ ನೋಡಿ, ಬಡವ ಅನ್ನೋದು ಇದಕ್ಕೆ. ಇದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ ನೋಡ್ಕೊಳ್ತೀವಿ.
ಬೆಳಗ್ಗೆ ಎದ್ದು ಮಾರ್ನಿಂಗ್ ಎದ್ದು ಈ ರೀತಿ ಇರಲಿ ಅಡ್ಜಸ್ಟ್ ಆಗೋಣ. ಈಗ ಕಬ್ಬು ತುಂಬ್ತದೆ, ಯಾರೆಲ್ಲ ಮತ್ತೆ ತುಂಬಬೇಕು, ಯಾಕಂದ್ರೆ ಮೂವರು ಹಿಡ್ಕೊಂಡಿರ್ತಾರೆ, ಗ್ಯಾಮನ ಓದಿತಾನೆ. ಓಕೆ, ನೋಡ್ಬೋದು ಈಗ ಅರ್ಧ ಲೋಡ್ ಇದೆ. ಓಡ್ತಾ ಇದ್ವಿ ಕಬ್ಬ. ಜೀವನ ಯಾವ ರೀತಿ ಹೇಳ್ಬೇಕಾರೆ ಮಿಡಲ್ ಕ್ಲಾಸು ತುಂಬ ಕಷ್ಟ ಇರುತ್ತೆ, ಅದ್ರ ಬಿಟ್ಟು ಯಾರು ಮುಂದೆ ಹೇಳ್ಕೊಕ್ಕಾಗಲ್ಲ. ಕಾಣ್ತಾ ಇದೆಯಲ್ಲ, ನೋಡಿ ಯಾವ ರೀತಿ ಜೀವನ ಅಂತರ್ಬೋದು. ನಿಮಗೆಲ್ಲ ಅನಿಸುತ್ತೆ ಯಾಕೆ ಇವರು ಈ ರೀತಿ ಅಂತ ಹೇಳ್ಬೇಕು. ನಾವು ಮಾಡೋ ಕೆಲಸ ಇದೆ ನೋಡಿ, ಕಾಣಿಸ್ತಾ ಇದೆ ನಿಮಗೆ. ಅದು ಏರಬೇಕು. ಒಂದು ಲೋಡ್ ಮಾಡ್ಬೇಕಾದ್ರೆ ತುಂಬ ಕಷ್ಟ. ಏನು ಮಾಡೋದು, ಇದರದ್ದು ಒಂದು ಯಾವ್ದು ಕಿಲೋ ಬಂತು, ಇದರ ಒಂದು ಟಣ್ಣು ಎಷ್ಟು ತುಂಬ ಪ್ರಾಬ್ಲಮ್ ಆಗುತ್ತೆ. ಮಿಡಲ್ ಕ್ಲಾಸ್ ಹುಡುಗರ ಲೈಫ್ ಯಾವ ರೀತಿ ಮಾಡ್ಬೇಕಾರೆ, ಅವರು ಕೆಲಸ ಮಾಡಿದಾಗ ಒಂದೊತ್ತು ಊಟ, ಕೆಲಸ ಮಾಡಲಿಲ್ಲ ಅಂದರೆ ಇಲ್ಲ. ಯಾಕಂದರೆ ಒಬ್ಬ ಹುಡುಗನಿಂದ ಒಂದು ಕುಟುಂಬ ಇರುತ್ತೆ. ಅದಕ್ಕೋಸ್ಕರ ಯಾರು ಕೂಡ ನೆಚ್ಚರಿಕೆ ಮಾಡಬೇಡಿ, ಇನ್ನೊಬ್ಬರ ಲೈಫಲ್ಲಿ ಆಟ ಆಡಬೇಡಿ. ಯಾರನ್ನೂ ಒಬ್ಬನು ಕೀಳಾಗಿ ನೋಡೋಕೆ ಹೋಗಲೇಬೇಡಿ. ಯಾಕಂದರೆ ಒಬ್ಬ ವ್ಯಕ್ತಿಯಿಂದ ಅವ್ರ ಕುಟುಂಬ, ಅವ್ರ ಫ್ಯಾಮ್ಲಿ, ಅವ್ರ ತಾಯಿ ಅದು ಅವನ ಮೇಲೆ ನಿಂತಿರ್ತಾರೆ. ಅದಕ್ಕೋಸ್ಕರ ಯಾರು ಕೂಡ ಒಬ್ಬರನ್ನು ಕೀಳಾಗಿ ನೋಡಬೇಡಿ, ಕೀಳಾಗಿ ಮಾತಾಡಬೇಡಿ ಅಷ್ಟೇ. ಇದನ್ನು ನಾವು ದುಡಿತಿಂದ ನಮ್ಗೆ ಇದರಲ್ಲಿ ಖುಷಿ ಇದೆ. ಯಾಕಂದ್ರೆ ನಾವು ಒಂದು ಹೊತ್ತು ದುಡಿತೀವಿ, ಒಂದು ಹೊತ್ತು ಊಟ ಮಾಡ್ತೀವಿ, ಆರಾಮಾಗಿ ನೆಮ್ಮದಿಯಾಗಿದ್ದೀವಿ. ಚಹಾ ಕೂಡ ಬಂತು. ಚಹಾ ನಾವು ಕುಡಿಯೋರಲ್ಲ, ನೋವೇ. ಅಪ್ ಸಿಲಿಂಗ್, ಈಗ ಒಂದು ಸಿಲಿಂಗ್ ಕಬ್ಬ ಆಯಿತು, ಇನ್ನು ಮಂಡೆ ಇರಬೇಕು. ಪಾಪ, ಯಾಕಂದರೆ ಮಂಡೆ ಆರಿಸಿರೆ ರೈತರು ಯಾವ ರೀತಿ ಅಂದರೆ, ರೈತರಿಗಿದ್ದರೆ ನಮಗೆ, ರೈತರಿಗೆ ಏನೂ ಇಲ್ಲ ಅಂದರೆ ನಮಗೂ ಕೂಡ ಏನೂ ಇಲ್ಲ ರೀ. ನಿಮ್ಮ ಹತ್ರ ಹೊಲ ಗಿಲ ಏನೂ ಇಲ್ಲ, ಇರೋದಕ್ಕೆ ಒಂದು ಜಾಗ ಇದೆ ಸಾಕು. ಯಾಕಂದರೆ ಯಾವಾಗ ಸಾಯ್ತೀವಿ, ಯಾವಾಗ ಬದುಕ್ತೀವಿ ಗೊತ್ತಿಲ್ಲ. ಇರೋರಿಗೆ ಮಾತ್ರ ಖುಷಿಯಾಗಿರಬೇಕು, ನೆಮ್ಮದಿಯಿಂದ ಇರಬೇಕು. ಈಗ ಒಂದು ಸಿಲಿಂಗ ಇದೆ, ಎಲ್ಲ ಚಹಾ ಕುಡಿತಾ ಇದ್ದಾರೆ ನೋಡಿ. ಎನರ್ಜಿ ಡ್ರಿಂಕ್ಸ್ ನಾನು ಕುಡಿಯೋಲ್ಲ, ಚಹಾ ಜೀವನದಲ್ಲಿ ಕುಡಿಯೋದೇ ಇಲ್ಲ. ಚಹಾ ಕುಡಿದು ಮತ್ತೆ ಇರಬೇಕು ನೋಡಿ. ಚಹಾ ಕುಡಿತಾ ಇದ್ದಾರೆ, ಕಾಣಿಸ್ತಾ ಇದೆಯಾ ಗೈಸ್? ಫೈನಲಾಗಿ ಲೋಡ್ ಮಾಡಿದಾಯಿತು, ಕಾಣ್ತಾ ಇದ್ದಿಲ್ಲ. 1 DB ಲೋಡ್ ಮಾಡಿದ್ದಾಯಿತು, 1 DB ಅವರು ಲೋಡ್ ಮಾಡಿದ್ದಾರೆ. ಅಲ್ಲೇ ಎಲ್ಲ ಕೂಡ ಟೋಟಲಾಗಿ ಹೇಳ್ಬೇಕಾರೆ ಆ್ಯಕ್ಚುಲಿ ಕೂಲಿ ಕೆಲಸ ಮಾಡೋದನ್ನ ಪ್ರತಿದಿನ ಮಾಡೋದು ಇದೇ ಕೆಲಸ. ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಸಾಯಂಕಾಲ ಹೋಗಿ ನೋಡಿ, ಈಗ ಟೈಮ್ ಎಷ್ಟಾಗಿದೆ ಅಂದರೆ 10 ಗಂಟೆ ಆಗಿದೆ. ಟೋಟಲಾಗಿ 10 ಗಂಟೆ ಆಗಿದೆ ನೋಡಿ. ಈಗ ಲೋಡ್ ಆಯಿತು, ಬೆಳಗ್ಗೆ 6 ಗಂಟೆಗೆ ಬಂದಿದ್ದೀವಿ.
ಈಗ ಲೋಡ್ ಮಾಡಿದ್ದು ಕೂಡ ಆಯಿತು. ಇನ್ನೇನು ಮಾಡಬೇಕು, ಕಡಿಬೇಕು ನೆಕ್ಸ್ಟ್. ಯಾಕಂದರೆ ನಾಳೆಗೆ ಮತ್ತು ಕಬ್ಬ ಇರೋದಕ್ಕೆ ಲೋಡ್ ಬೇಕಲ್ಲ. ರೈತರಿಗಿದ್ದರು ಕೂಲಿ ಕೆಲಸ ಮಾಡೋರು ಎಲ್ಲರೂ ಗೊತ್ತಿರುತ್ತೆ, ಇದೆಲ್ಲ ನಿಮ್ಗೆ ನೋಡಿರ್ತಾರೆ. ಯಾರಾದರೂ ಇದ್ದವ್ರು ನಿಮ್ಗೆಲ್ಲರೂ ಗೊತ್ತಿರುತ್ತೆ. ಇನ್ನು ಬಿಸಿಲಲ್ಲಿ ಕಡಿಬೇಕು, ಕಡಿದು ಮತ್ತೆ ಲೋಡ್ ಕಡಿವಿ ಆದ ನಂತರ ಮಾಡ್ಬೇಕು. ಈಗ ನಾಷ್ಟ ಇಲ್ಲ, ನಾಷ್ಟ ಇನ್ನು ಕಡಿದ ನಂತರ ನಾಷ್ಟ ಬರುತ್ತೆ, ಅವಾಗ ಮಾಡ್ಬೇಕು. ಆ್ಯಕ್ಚುಲಿ ಬಂದ್ಬಿಟ್ಟು ಎಷ್ಟು 23 ಜನ ಇದ್ದರೆ 23 ಟನ್ ಬಂದರೆ ಎಷ್ಟು, ನಾವು ಮನುಷ್ಯ 1 ಟನ್ ಬರುತ್ತೆ. 1 ಟನ್ ಅಂದರೆ ಒಂದು ಲೋಡಿಂದ ಎಷ್ಟು 273 ರೂಪಾಯಿ ಬರುತ್ತೆ. ಕಮಿಷನ್ ಎಲ್ಲ ಹಿಡಿದು 300 ಮೇಲೆ ರೂಪಾಯಿ ಆಗುತ್ತೆ. ಪೇಮೆಂಟ್ ಇದೆ ನೋಡಿ. ಪಗಾರ ಅಂದರೆ ಎಷ್ಟೇ ದೊಡ್ಡವರು ನೋಡಿ. ಜೀವನ ಯಾವ ರೀತಿ ಅಂದರೆ ಹೇಳ್ಬೇಕಾರೆ ಬಡವ್ರದ್ದು. ಗೋರ್ಮೆಂಟಿಗೆ ಏನು ಮಾಡುತ್ತೆ, ಗೋರ್ಮೆಂಟಿಗೆ ಏನು ಗೊತ್ತಾಗುತ್ತೆ ಗೊತ್ತಲ್ಲ. ಆ ತೋಡ್ನಿ ಬಿಲ್ ಕೂಡ ಜಾಸ್ತಿ ಮಾಡಿದ್ದಾರೆ. ತೋಡ್ನಿ ಬಿಲ್ ಎಷ್ಟಿದೆ ಅಂದರೆ 273 ರೂಪಾಯಿ ಇದೆ ನೋಡಿ. ಏನು ಮಾಡೋದೇ ಗೊತ್ತಾಗಲ್ಲ. ಈಗ ಮತ್ತೆ ಕಬ್ಬು ಕಡಿಬೇಕು, ಕಡಿತಾ ಇದ್ದಾರೆ ನೋಡಿ. ಕಡಿಯೋಣ, ಏನಾಗುತ್ತೆ ನೋಡೋಣ. ಕಡಿದ ನಂತರ ಮತ್ತೆ ನಾನು ಸಿಗ್ತೀನಿ, ನೋಡ್ಕೊಳ್ಬೇಕು. ಲೋಡ್ ಆಗಿದೆ, ಇನ್ನು ಕಡಿತಾ ಇದ್ದಾರೆ ಎಲ್ಲ. ನಾನು ಕೂಡ ಕಡಿಬೇಕು. ಮಡ್ ಮೊಪ್ಪೆ ಅಂತ ಹೇಳಿದ್ರೆ ಅಷ್ಟು ಕಡಿಲೇಬೇಕು. ಕಡಿದ ನಂತರ ಇದಾಗುತ್ತೆ. ಈಗ ಊಟ ಇಲ್ಲ, ಏನಿಲ್ಲ, ಜಸ್ಟ್ ಚಾಕ್ಲೇಟ್ ನೋಡಿ. ಕಡಿತಾ ಇದ್ದಾರೆ, ಕಡಿಯೋಣ. ಕಡಿದ ನಂತರ ನಾನು ನಿಮಗೆ ಮತ್ತೆ ಸಿಗುತ್ತೀನಿ. ಈಗ ಲೋಡ್ ಕೂಡ ಆಗಿದೆ. ಫೈನಲಾಗಿ ನಾಷ್ಟ ಮಾಡ್ತಾ ಇದ್ದೀವಿ. ಬನ್ನಿ ನಾಷ್ಟ ಮಾಡೋಣ. ಕಾಣಿಸ್ತಿದೆ ಬನ್ನಿ ನಾಷ್ಟ ಮಾಡೋಣ. ಎಲ್ಲರ ಜೊತೆ ತಿನ್ನೋದು ಬೇರೆ. ಡಾಂಬುಲ್ ಹೇಳಕ್ಕಿಂತ ಮೊದಲು వచ్చిన ನೋಡು. ಫೈನಲಾಗಿ ನಾಷ್ಟ ಮಾಡಿದಾಯಿತು. ಈಗ ಮತ್ತೆ ಕಡಿದಕ್ಕೆ ಹೋಗ್ಬೇಕು. ಅಲ್ಲಿ ಕಡಿತಾ ಇದ್ದಾರೆ, ನಿಮ್ಗೆ ನೋಡಿ ತೋರಿಸ್ತೀನಿ ನೋಡಿ. ನಮ್ಮ ಮಾಮ ಅವ್ರು ಕಡಿತಾ ಇದ್ದಾರೆ, ಅವರು ನಮಗೆ ಕಡಿತೀವಿ. ನಮಗೆ ಇದೆ ನೋಡಿ, ಕಡಿಮೆ ಕ್ಯಾನ್ಸರ್ಗೆ ನೆನಕ್ಕೆ ಎಷ್ಟು ಪಾಲಿಶ್ ಹಾಕ. ದುಲ್ಲು ಎప్పుడు ನರ್ತಾನಾರ್ಕ ನಾಯ್ದಂತ ಪಾ ಐಸ್ ಕಬ್ಬ ಕಡಿದ್ರೆ ಹಿಂಗೆ ನೋಡಿ. ಗೈಸ್ ಕಬ್ಬ ಕಡಿದ್ರೆ ಹಿಂಗೆ ನೋಡಿ. ಮೊದಲು ಅಲ್ಲಿ ಕಡಿದೆ ಇಲ್ಲ ಇದು ನೋಡಿ. ರೈತರಿಗೆ ಇದೇ ರೀತಿ ಮಾಡ್ಬೇಕು, ಯಾಕಂದ್ರೆ ಉಳಿತೆ ಅವ್ರಿಗೆ. ನೋವೇ ತಿನ್ನೋಕ್ಕಾಗಲ್ಲ ನೋಡಿ, ಎಲ್ಲ ಸೂಲೆ. ಗೈಸ್ ಫೈನಲಾಗಿ ಕಬ್ಬ ಕಡಿದಾಯಿತು. ನೋಡಿದಾರಲ್ಲ, ಇಲ್ಲಿ ನಿಮ್ಗೆ ಕಾಣ್ತಿದೆ ನೋಡಿ. ಇಷ್ಟೆಲ್ಲ ಕಡಿದೀವಿ ಅಲ್ಲಿಂದ್ರೆ ಇಲ್ಲಿವರೆಗೆ. ನಾಳೆ ಬೆಳಗ್ಗೆ ಬಂದು ಏರಬೇಕು. ನಾಳೆ ಮುಂಜಾನೆ ಮಾಡ್ಬಿಟ್ಟು ಮತ್ತೆ 6 ಇಲ್ಲಾಂದ್ರೆ 4:30 5 ಗಂಟೆ ಬಂದು ಏರ್ಬೇಕು ನೋಡಿ. ಪ್ರತಿದಿನ ಇದೇ ನನ್ನ ಕೆಲಸ. ಅಂತಿರ್ಬೋದು ಎಲ್ಲರೂ ನೀವು ಕನ್ನಡ ಟೆಕ್ ಕಿಡ್ಸ್ ಅವ್ರ ಸಬ್ಸ್ಕ್ರೈಬರ್ಸ್ ಪ್ರತಿಯೊಬ್ಬರು ಏನು ಕೆಲಸ ಮಾಡ್ತಾರೆ, ಏನು ಮಾಡ್ತಾರೆ, ಬಡ ಅನ್ನೋದು ಇದಕ್ಕೆ ಒಂದೇ ಆಗ್ತಾನೆ. ಯಾಕಂದ್ರೆ ಬೇಕಾರೆ ಇದು ಈಗ ಏರಿದ್ವಲ್ಲ, ನಾಳೆ ಹೋಯ್ತಲ್ಲ, ಜಸ್ಟ್ 23 ಜನ ಅಂದರೆ 24 ಜನ ಇದ್ದಾರೆ ಅಂದರೆ ಅದರಲ್ಲಿ ಮನುಷ್ಯ 1 ಟನ್ ಬಿದ್ದರೂ ಕೂಡ 100 ರೂಪಾಯಿ ಆಗುತ್ತೆ. 200 ರೂಪಾಯಿ ಇನ್ನೆಲ್ಲ ಬರುತ್ತೆ. ನಾನು ನಿಮ್ಗೆ ಹೇಳಿದ್ದೀನಿ ನೋಡ್ಬೋದು. ಈಗ ಟೈಮ್ ಬಂದ್ಬಿಟ್ಟು ಎಷ್ಟಿದೆ, 3 ಆಗಿದೆ. ಇನ್ನೂ ಊಟ ಇಲ್ಲ, ನಾಷ್ಟ ಮಾಡಿದ್ವಿ ಅಷ್ಟೇ. ಇನ್ನು ಮನೆಗೆ ಹೋಗಿ ಊಟ ಮಾಡ್ಬೇಕು. ಇದೇ ಒಂದು ಕೆಲಸ ನೋಡಿ, ಕಾಣ್ತಾ ಇದೆ. ಇನ್ನಲ್ಲಿ ಮೇವು ಕಟ್ತಾ ಇದ್ದಾರೆ ನೋಡಿ, ಕಾಣಿಸ್ತೆ ನಿಮಗೆ. ಜೂಮ್ ಮಾಡಿ ತೋರಿಸ್ತೀನಿ. ಅಲ್ಲಿ ಮೇವು ಕಟ್ತಾ ಇದ್ದಾರೆ ನೋಡಿ. ಇನ್ನು ಆ ಮೇವೆಲ್ಲ ಕಟ್ಕೊಂಡು ಎಮ್ಮೆಗಳಿಗೆ ಹಾಕಲ್ಲ, ಈ ರೀತಿ ಒಯ್ಬೇಕು ನೋಡಿ. ಇದೇ ನೋಡಿ ಬಡವನ ಕೆಲಸ. ಇನ್ನೂ ಜಸ್ಟ್ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಬ್ಬ ಕನ್ನಡ ಟೆಕ್ ಕಿಡ್ಸ್ ಮೆಂಬರ್ಸ್ ಪ್ರತಿಯೊಬ್ಬರು ನಾನು ನಿಮಗೆ ಈ ಕನ್ನಡ ಟೆಕ್ ಕಿಡ್ಸ್ ಅವರು ಏನು ಕೆಲಸ ಮಾಡ್ತಾರೆ, ಏನೇನು ಮಾಡ್ತಾರೆ ಎಲ್ಲ ಲೈವಲ್ಲೇ ನಾನು ನಿಮಗೆ ತೋರಿಸಿದ್ದೀನಿ. ಯಾವುದೂ ಮುಚ್ಚು ಮರಿಲ್ಲ. ಇನ್ನೂ ಜಲಕ ಕೂಡ ಮಾಡಿಲ್ಲ. ಬೆಳಗ್ಗೆ ಎದ್ದ ತಕ್ಷಣವೇ ಬಂದಿದ್ದೀನಿ. ನಾಷ್ಟ ಒಂದು ಆಗಿದೆ, ಚಹಾ ಕುಡಿಯಲ್ಲ, ನಿಮಗೆಲ್ಲ ಹೇಳಿದ್ದೀನಿ. ಪ್ರತಿಯೊಬ್ಬರು ಕೂಡ ಇಲ್ಲಿವರೆಗೆ ನನ್ನೊಂದು ನೋಡಿ ಸಪೋರ್ಟ್ ಮಾಡ್ತಾರೆ. ಪ್ರತಿಯೊಬ್ಬರು ಅನ್ಸೋದ್ರಿಂದ ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ನಿಮ್ಮ ಪ್ರೀತಿ ಇರಲಿ. ನೀವು ಜಸ್ಟ್ ಇದೇ ರೀತಿ ನಾನು ವೀಡಿಯೋ ಮಾಡ್ತೀನಿ. ಯಾಕಪ್ಪ ನಾನು ಕೆಲಸಕ್ಕೆ ಬರ್ತಾಯಿದ್ದೀನಿ ಬ್ರದರ್, ಯೂಟ್ಯೂಬಲ್ಲಿ ಪೇಮೆಂಟಿಂದ ಬರ್ತಾಯಿದ್ದೀನಿ ನಿಮ್ಗೆ ಆಲ್ಮೋಸ್ಟ್ ಅಂತ ನೀವು ಅನ್ಬೋದು. ಯಾಕೆ ಬರ್ತಾಯಿದ್ದೀನಿ, ನಮ್ಮ ಬ್ರದರ್ಗೆ ಹುಷಾರಿಲ್ಲ ಮೈಯಲ್ಲಿ, ಅವ್ರಿಗೆ ಟೈಫಾಯ್ಡ್ ಆಗಿದೆ. ಆ ಒಂದು ಕಾರಣಕ್ಕೋಸ್ಕರ ಅವ್ರ ಬದಲಿ ನಾನು ಬಂದಿದ್ದೀನಿ. ಒಂದು ವೀಕ್ ಮೇಲ್ಗಡೆ ಆಯಿತು, ಆದರೂ ಕೂಡ ಟೈಮ್ ಸಿಕ್ಕಾಗ ವೀಡಿಯೋ ಮಾಡ್ತೀನಿ.
ಪ್ರತಿಯೊಬ್ಬರು ಕೂಡ ಅಡ್ಜಸ್ಟ್ ಮಾಡ್ಕೊಳ್ತೈತೆ. ಇವತ್ತು ನೋಡಿ ಕನ್ನಡ ಟಿಕೆಟ್ಸ್ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ನಿಮಗೆ ಈ ಒಂದು ಕ್ಲಿಯರ್ ತೋರಿಸ್ಬಿಟ್ಟಿದ್ದೆ. ಇವತ್ತು ಮುಸ್ಲಿಂ ಪ್ರತಿಯೊಬ್ಬರು ಟಿಕೆಟ್ಸ್ ಮೆಂಬರ್ಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ ರೀತಿ ಯಾವುದೇ ಕಾರಣಕ್ಕೂ ಮರಿಬೇಡಂತೈತೆ. ಜೈ ನಂದು ಮಾತ್ರ ಮತ್ತೆ ನಾನು ಸಿಗ್ತೀನಿ ನೆಕ್ಸ್ಟ್ ಅದೆಲ್ಲ.